ಹಾಯ್, ನಾನು ನಿಮ್ಮ ಕೃತಿಕಾ ಭಟ್. ವೆಲ್ಕಮ್ ಟು ಮೈ ಚಾನಲ್ ಕೃತಿವರ್ಸ್. ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ಸಾಧನ ಒಂದು ಮೇಕಪ್ ಶೂಟಿಗೆ ಅಂತ ಹೋಗ್ತಾ ಇದ್ದೀವಿ. ನನ್ನ ತಂಗಿ ನಮ್ಮನ್ನ ಅಸಿಸ್ಟ್ ಮಾಡೋದಕ್ಕೆ ಅಂತ ಬರ್ತಾ ಇದ್ದಾಳೆ. ಮೇಕಪ್ ಹೇಗಿತ್ತು, ಏನೇನು ಮಾಡಿದ್ವಿ ಅಂತ ನಿಮ್ಮ ಹತ್ರ ಹಂಚ್ಕೋಬೇಕು ಅಂದ್ಕೊಂಡಿನಿ. ಸೊ ವೆಲ್ಕಮ್ ಟು ದಿಸ್ ವ್ಲಾಗ್. ಇದು ಅವರು ಜ್ಯುವೆಲರಿ ಕಲೆಕ್ಷನ್. ಜ್ಯುವೆಲರಿನ ಅವರು ರೆಂಟಿಗೂ ಕೊಡ್ತಾರೆ, ಸೇಲ್ ಕೂಡ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು ಜ್ಯುವೆಲರಿ ಕಲೆಕ್ಷನ್ಸ್. ಇದಿಷ್ಟೇ ಅಲ್ಲ, ಇನ್ನೂ ಜಾಸ್ತಿ ಇದೆ. ನಿಮಗೆ ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಕೋಟ್ ಹಾಕಿದ್ರು, ತುಂಬಾ ಚೆನ್ನಾಗಿದೆ ಅನ್ನಿಸ್ತು, ಮೋಟಿವೇಟಿಂಗ್ ಆಗಿದೆ ಅಂತ. ಕ್ಯಾಮ್ರಾ ರೆಡಿ ಇತ್ತು, ನಾನು ರೆಡಿ ಇದ್ದೀನಿ. ಈಗ ಶುರುವಾಗ್ತಾ ಇದೆ ನಮ್ಮ ಮೇಕಪ್ ಶೂಟ್. ಫಸ್ಟ್ ಟೈಮ್ ನಾನು ಲೆನ್ಸ್ ಹಾಕ್ಕೊಂಡಿದ್ದು. ಯಾವತ್ತೂ ಇದುವರೆಗೂ ಲೆನ್ಸ್ ಹಾಕಿಲ್ಲ. ಗ್ಲಾಸಸ್ ಯೂಸ್ ಮಾಡ್ತಿದ್ದೆ ಮುಂಚೆ, ಬಟ್ ಲೆನ್ಸ್ ಹಾಕಿರಲಿಲ್ಲ. ತುಂಬ ವಿಯರ್ಡ್ ಫೀಲಿಂಗ್, ಏನೋ ಕೂತಿದೆ ಅನ್ನೋ ಥರ. ಲಿಟ್ರಲಿ ಕೂತಿತ್ತು, ಆದರೂ ಏನೋ ಒಂಥರ ವಿಯರ್ಡ್ ಫೀಲಿಂಗ್. ಸ್ವಲ್ಪ ಹೊತ್ತಾದಮೇಲೆ ಎಲ್ಲ ಸರಿ ಹೋಯಿತು. ಸ್ಟಾರ್ಟಿಂಗ್ ಮಾತ್ರ ಆ ಹಿಕ್ಕಪ್ ಅನ್ನೋದಿತ್ತು, ಬಟ್ ಅದು ತುಂಬಾ ಡಿಫ್ರೆನ್ಸ್ ಮಾಡ್ತು ನಮ್ಮ ಮೇಕಪ್ಪಲ್ಲಿ. ಆ್ಯಂಡ್ ಲೇಯರ್ಸ್ ಆಫ್ ಮೇಕಪ್. ನಂಗೆ ಮೇಕಪ್ ಬಗ್ಗೆ ಏನೂ ಐಡಿಯಾ ಇಲ್ಲ. ನೆಕ್ಸ್ಟ್ ಇಲ್ಲಿ ನಾನು ಮೇಕಪ್ ಮಾಡಿಸ್ಕೋಬೇಕಾದ್ರೆ ನನ್ನ ಫ್ರೆಂಡಿಗೆ ಅವರು ಹೇರ್ ಸ್ಟೈಲ್ ಮಾಡ್ತಾಯಿದ್ರು. ಹೇರ್ ಸ್ಟೈಲ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಎಕ್ಸ್ಟೆನ್ಷನ್ಸ್ ಯೂಸ್ ಮಾಡಿದರು. ಬಟ್ ಓವರ್ ಆಲ್ ಇವತ್ತು ಶೂಟಲ್ಲಿ ನಮಗೆ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಎರಡೂ ಇನ್ಕ್ಲೂಡ್ ಆಗಿತ್ತು. ಅವಳದು ಹೇರ್ ಸ್ಟೈಲ್ ಮುಗ್ದಿತ್ತು, ಸೀರೆ ಡ್ರೇಪಿಂಗ್ ಆಗಿತ್ತು. ನಾನಿವಾಗ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಕೂತಿದ್ದೆ. ಹೇರ್ ಸ್ಟೈಲ್ ಮಾಡ್ತಾ ಇದ್ದಿದ್ದು ಸಂಧ್ಯಾ. ತುಂಬ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡಿದರು. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಮೇಕಪ್ ಮಾಡ್ಬೇಕಾದ್ರೆ ಮಾತ್ರ ಮಾತಾಡೋಕೂಡ್ದು ಅಂತ ಸೈಲೆಂಟಾಗಿ ಕೂತಿದ್ದೆ. ಆದರೆ ಹೇರ್ ಸ್ಟೈಲ್ ಮಾಡ್ಬೇಕಾದ್ರೆ ಮಾತ್ರ ವಟ 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 ಅಂತ ಆ್ಯಸ್ ಯೂಶುವಲ್ ಮಾತಾಡ್ತಾನೇ ಇದ್ದೆ ನಾನು. ಟೈಮ್ ಸೇವ್ ಮಾಡಬೇಕಿತ್ತು ಅಂತ ಹೇಳಿಬಿಟ್ಟು ನನಗೆ ಹೇರ್ ಸ್ಟೈಲ್ ಮಾಡಬೇಕಾದ್ರೆ ಸಾಧನಂಗೆ ಮೇಕಪ್ ಮಾಡ್ತಾಯಿದ್ರು. ಸೊ ಎರಡೂ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಾ ಇತ್ತು. ನನಗೆ ಒಂದಿನ ಶೂಟಿಗೋಸ್ಕರ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋ ಹೊತ್ತಿಗೆ ಪೇಷನ್ಸ್ ಇರಲಿಲ್ಲ. ಯಾಕಂದರೆ ಮೋರ್ ದ್ಯಾನ್ 1 hour ತೊಗೊಳ್ತು. ಅಂಥದ್ರಲ್ಲಿ ದಿನ ಶೂಟಿಂಗ್ ಮಾಡೋರು ಹೇರ್ ಸ್ಟೈಲ್ ಹೇಗೆ ಮಾಡಿಸ್ಕೋತಾರೆ, ಐ ಹ್ಯಾವ್ ನೋ ಐಡಿಯಾ. ನಿಜವಾಗ್ಲೂ ಅವ್ರ ಪೇಷನ್ಸಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ನನ್ನ ಕೈಲಂತೂ ಅಷ್ಟೊತ್ತು ಕೂತ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಆದರೆ ಆಮೇಲೆ ನೋಡಿದಾಗ ಓವರ್ ಆಲ್ ಲುಕ್ ತುಂಬಾ ಚೆನ್ನಾಗಿತ್ತು. ಮೇಕಪ್ ಮಾಡಿದ್ರೆ ಮಾತ್ರ ಸಾಕಾಗಲ್ವಲ್ಲ, ಹೇರ್ ಸ್ಟೈಲ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಕೀರ್ತನ ಭಟ್ ಅವರು ಬಿಹೈಂಡ್ ದಿ ಲೆನ್ಸ್ ಇದ್ದರು. ನನ್ನ ಚಾನಲ್ಗೂ ಕೂಡ ವ್ಲಾಗ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು. ಹಾಗೆ ಶೂಟ್ಗೂ ಕೂಡ ಅವರು ವಿಡಿಯೋಗ್ರಫರ್ ಆಗಿ ಅಸಿಸ್ಟ್ ಮಾಡ್ತಾಯಿದ್ರು. ತುಂಬಾ ಹೆಲ್ಪ್ಫುಲ್ ಆಯಿತು. ಇಲ್ಲಿ ನಾನು ಮೇಕಪ್ ಆದಮೇಲೆ ನಾನು ಹೇಗೆ ಕಾಣ್ತಾ ಇದ್ದೀನಿ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದೀನಿ ಅಂತ ನನ್ನನ್ನು ನಾನು ನೋಡ್ಕೋತಾ ಇದ್ದೆ. ನನಗೆ ಈ ವಿಡಿಯೋ ಎಂಡ್ ಮಾಡೋಕ್ಕೆ ಮನಸ್ಸು ಬಂದಿರಲಿಲ್ಲ, ಹಾಗೆ ಸುಮ್ಮನೆ ಕಂಟಿನ್ಯೂ ಮಾಡಿಬಿಟ್ಟೆ. ಫಸ್ಟ್ ಟೈಮ್ ನನ್ನ ಶೂಟ್ ಇದಾಗಿತ್ತು, ಹಾಗಾಗಿ ನನಗೆ ತುಂಬಾ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಈ ಮೇಕಪ್ ಅಂತ ಹೇಳಿಬಿಟ್ಟು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಇದು ನಮ್ಮ ಫೈನಲ್ ಲುಕ್ ಇವತ್ತಿನ ಶೂಟಿಂದು. ಆ್ಯಂಡ್ ಇದು ಪಿಂಚ್ ಆ್ಯಂಡ್ ಟ್ರಾನ್ಸ್ಫರ್ ಪ್ರೂಫ್ ಮೇಕಪ್ ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು. ನೀವು ಕೂಡ ಏನಾದ್ರು ಬುಕ್ ಮಾಡಬೇಕು ಅಪಾಯಿಂಟ್ಮೆಂಟ್ ಅಂತಂದರೆ ನಾನು ಅವ್ರನ್ನ ಟ್ಯಾಗ್ ಮಾಡಿರ್ತೀನಿ, ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಆಲ್ಮೋಸ್ಟ್ ಎಂಡಿಗೆ ಬಂದಿದ್ದೀವಿ ಶೂಟಿಂದು. ಲುಕ್ಕಿಂದು ಫೋಟೋಸ್ ಕ್ಲಿಕ್ ಮಾಡ್ತಾ ಇದ್ವಿ. ಇದಾದಮೇಲೆ ಚಿಕ್ಕದಾಗಿ ಒಂದು ಡ್ಯಾನ್ಸ್ ಮಾಡಿದ್ವಿ, ಅದ್ರ ಕ್ಲಿಪ್ಪಿಂಗ್ ಕೂಡ ಹಾಕ್ತಿದ್ದೀನಿ. ಇದಾದ ನಂತರ ರಾತ್ರಿ ಅಲ್ಲೇ ಊಟ ಮಾಡಿಕೊಂಡು ಆಟೋ ಬುಕ್ ಮಾಡ್ಕೊಂಡು ಹೊರಟ್ವಿ. ಇದೆಲ್ಲ ಮುಗಿಯೋ ಹೊತ್ತಿಗೆ 10:30 11 ಗಂಟೆ ಆಗಿತ್ತು. ತುಂಬ ಚೆನ್ನಾಗಿತ್ತು. ಇದಾಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.